ಮತ್ತೊಂದು ಕಡೆ ನಾಳೆ ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಸಿನಿಮಾ ಬಗ್ಗೆ ಅಪಪ್ರಚಾರಕ್ಕೆ ನಿರ್ಬಂಧವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಕೆವಿಎನ್ ಪ್ರೊಡಕ್ಷನ್ ಬೆಂಗಳೂರಿನ ಸಿವಿಲ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಜಾಲತಾಣಗಳನ್ನ ಸೇರಿ ಹಲವರನ್ನ ಪ್ರತಿವಾದಿಯನ್ನಾಗಿಸಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ವಿಷಯ ಅಂತಾನೆ ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಸಹಜವಾಗಿ ಈಗ ಬಹಳ ರಿವ್ಯೂಸ್ ಬರುತ್ತೆ. ಇನ್ ಕೆಲವರು ಬೇಕು ಅಂತಾನೆ ಸಿನಿಮಾ ವಿಚಾರವಾಗಿ ಅಪಪ್ರಚಾರ ಮಾಡುವಂತ ಚಾನ್ಸಸ್ ಇರುತ್ತೆ. ನಟ ಯಶ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಟ ಯಶ್ ಆಗಮಿಸಿ ಗರ್ಭಗುಡಿ ಬಳಿ ನಿಂತು ಟಾಕ್ಸಿಕ್ ಸಿನಿಮಾದ ಯಶಸ್ಸಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಕೂಡ. ಬಳಿಕ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿಯಾಗಿ ಆಶೀರ್ವಾದವನ್ನ ಪಡೆದ್ರು ಕೂಡ. Yes sir, ಅಲ್ಲೇ ಇಟ್ಕೊಳ್ಳಿ ಸರ್. ಕಿರಿ ಮೊಬೈಲ್ ಯಾರು ಮುಂದೆ ಯಾರಿದ್ದಾರೆ? ಮೊಬೈಲ್ ಎದುರು ಮೊಬೈಲ್ ಕ್ಯಾಮೆರಾ. Yes sir. ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರೂ ಮೇಲೆ. ನಾಳೆ ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬರ್ತೀನಿ. ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ಸಿನಿಮಾ ಮುಂಚೆ ಬರ್ತೀನಿ. ಈ ಸಲ ಕೆಲಸದ ಒತ್ತಡದಿಂದ ಸದ್ಯ ಲಾಸ್ಟ್ ಡೇ ಆದರೂ ನಾನು ಮುಂಚೆ ಬರುವಂಥ ಅವಕಾಶ ಸಿಕ್ತು. ಎಲ್ಲ ಕೆಲಸ ಮುಗಿಸಿ ಬಂದಿದ್ದೀವಿ. ಒಳ್ಳೇದಾಗಲಿ. ಮಂಜುನಾಥನ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಎಲ್ರಿಗೂ, ಜನಗಳ ಆಶೀರ್ವಾದ ನಮ್ಮ ಮೇಲೆ. ಬುಕ್ಕಿಂಗ್ಸಲ್ಲಿ ಒಂದು ದಾಖಲೆ ಬರೀತಾ ಇದೆ, ಇದ್ರ ಬಗ್ಗೆ ದಾಖಲೆ ಬರೀತಿದೆ, ಏನು ಹೇಳ್ತಾ ಇದೆ? ಎಲ್ಲ ಜನಗಳದ್ದು ದೇವ್ರದ್ದು, ನಮ್ದೇನಿಲ್ಲ, ಕೆಲಸ ಮಾಡಿದೀವಿ ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ. ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರೂ ಮೇಲೆ. ನಾಳೆ ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬರ್ತೀನಿ. ಪ್ರತಿ ಸಲ ಪ್ರತಿ ವರ್ಷ ನಾನು ಪ್ರತಿ ರಿಲೀಸ್ಗೂ ಮುನ್ನ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಬರ್ತಾ ಇದ್ದೆ. ಈ ಬಾರಿ ಸ್ವಲ್ಪ ತಡ ಆಯಿತು, ಆದರೂ ಕೂಡ ಕೊನೆ ದಿನ ಆದರೂ ಬರೋಕ್ಕೆ ನನಗೊಂದು ಅವಕಾಶ ಸಿಕ್ತು ಅಂತ ಯಶ್ ಹೇಳಿದ್ರು. ಇದಾದ ಬಳಿಕ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರುವಂಥ ಸದಾಶಿವ ರುದ್ರ ದೇಗುಲಕ್ಕೆ ನಟ ಯಶ್ ಭೇಟಿ ಕೊಟ್ಟರು. ಸೂರ್ಯ ಟೆಂಪಲ್ ಅಂತಲೂ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಧರ್ಮಸ್ಥಳಕ್ಕೆ ಹೋದಂಥವರೆಲ್ಲ ಈಗ ಭಾಳ ಮಂದಿ ಸೂರ್ಯ ಟೆಂಪಲ್ಗೆ ಹೋಗಿ ಬರ್ತಾರೆ. ಅಲ್ಲೂ ಕೂಡ ಭೇಟಿ ಕೊಟ್ಟರು. 2024 ಆಗಸ್ಟ್ 6ನೇ ತಾರೀಕಿನಂದು KGF ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ಕುಟುಂಬ ಸಮೇತವಾಗಿ ಅವರು ಭೇಟಿ ಕೊಟ್ಟಿದ್ರಂತೆ. ಆಗ ಸಿನಿಮಾ ರೀಲ್ ಮಾದರಿಯ ಒಂದು ಮಣ್ಣಿನ ಆಕೃತಿಯ ಹರಕೆಯನ್ನು ಸಲ್ಲಿಸಿದ್ರು. ಅಲ್ಲಿ ಹರಕೆ ಎಲ್ಲ ಏನೋ ಸಲ್ಲಿಸ್ತಾರೆ. ಮದುವೆ ಆದರೆ ಮದುವೆ ಆಗಬೇಕು ಅನ್ನೋರು, ಮಕ್ಕಳಾಗಬೇಕು ಅನ್ನೋರು, ಮನೆ ಕಟ್ಟಬೇಕು ಅನ್ನೋಂಥವ್ರು ಆಯಾ ಮಾದರಿಯ ಈ ಮಣ್ಣಿನ ಈ ಗೊಂಬೆ ಅಥವಾ ಈ ಮಣ್ಣಿನ ಮನೆಗಳು ಇದನ್ನೆಲ್ಲ ಅಲ್ಲಿ ಹರಕೆ ರೂಪದಲ್ಲಿ ಸಲ್ಲಿಸ್ತಾರೆ. ಹಿಂದೆ ಅವರು KGF ಸಿನಿಮಾದ ಸಂದರ್ಭದಲ್ಲೂ ಕೂಡ ಈ ರೀಲ್ನ ಮಾದರಿಯನ್ನು ಸಲ್ಲಿಸಿದ್ರಂತೆ. ಇವತ್ತು ಕೂಡ ಬಹುಶಃ ಹರಕೆ ಹೊತ್ತು ಹೋಗಿರ್ಬೋದು ಅಂತ ಕಾಣಿಸುತ್ತೆ.